ನಾವು ಚಿಕ್ಕವರು ಇದ್ದಾಗಿನಿಂದಲೇ ನಮಗೆ ಹೇಳಿರ್ತಾರೆ ಅಪರಿಚಿತ ಜನರೊಂದಿಗೆ ಮಾತಾಡಬಾರ್ದು, ಅಪರಿಚಿತರಿಂದ ದೂರ ಇರಬೇಕು ಅಂತ. ಆದ್ರೆ ನಾವು ದೊಡ್ಡವರು ಆದಾಗ ಅರ್ಥ ಆಗುತ್ತೆ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ನಲ್ಲಿ ಅಪರಿಚಿತ ಮತ್ತೆ ಹೊಸ ಜನರೊಂದಿಗೆ ಮಾತಾಡೋದು ಮತ್ತೆ ಅವರೊಂದಿಗೆ ಕನೆಕ್ಷನ್ ನಿರ್ಮಾಣ ಮಾಡುವುದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ನೆಟ್ವರ್ಕಿಂಗ್, ಇವೆಂಟ್, ಸ್ಕೂಲ್, ಕಾಲೇಜ್, ಆಫೀಸ್, ಪಾರ್ಟಿ ಮತ್ತೆ ಪಬ್ಲಿಕ್ ನಲ್ಲಿ ಅಪರಿಚಿತರೊಂದಿಗೆ ಇಂಟ್ರಾಕ್ಟ್ ಮಾಡಿದಾಗ್ಲೇ ನಿಮ್ಗೆ ಅನೇಕ ಅಪರ್ಚುನಿಟೀಸ್ ಸಿಗುತ್ತೆ. ಹೊಸ ಕೆಲಸ, ಹೊಸ ಗೆಳೆಯ ಅಥವಾ ಒಂದು ಮೀನಿಂಗ್ಫುಲ್ ರಿಲೇಶನ್ಶಿಪ್. ಆದ್ರೆ ಇದೆಲ್ಲ ಆವಾಗ್ಲೇ ಆಗುತ್ತೆ ನಿಮ್ಗೆ ಪ್ರತಿಯೊಬ್ಬ ವ್ಯಕ್ತಿ ಜೊತೆಗೆ ಸರಿಯಾಗಿ ಮಾತನಾಡಲು ಬಂದಾಗ. ಅದಕ್ಕೆ ನಾವು ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಕಲ್ ಮತ್ತೆ ಸೈಂಟಿಫಿಕ್ಲಿ ಬೇಸ್ಡ್ 4 ಸ್ಟೆಪ್ ನ ಒಂದು ಬೆಸ್ಟ್ ಕನ್ವರ್ಸೇಷನ್ ಪ್ರೋಸೆಸ್ ಬಗ್ಗೆ ಹೇಳ್ತೀನಿ. ಇದನ್ನ ಉಪಯೋಗ ಮಾಡಿ ನೀವು ಯಾವಾಗ್ಲೂ ಎಲ್ಲೂ ಮತ್ತೆ ಯಾರ ಜೊತೆಗೂ ತುಂಬಾ ಈಸಿಯಾಗಿ ಮಾತಾಡಬಹುದು ಹಾಗೂ ಕನ್ವರ್ಸೇಷನ್ ಸ್ಕಿಲ್ಸ್ ಅನ್ನ ಮಾಸ್ಟರ್ ಮಾಡಬಹುದು. ಈ 4 ರೂಲ್ಸ್ ಪ್ರೊಸೆಸ್ ಉಳ್ಳ 4 ಸ್ಟೆಪ್ ಅನ್ನ ಪೀಪಲ್ಸ್ ಫೋರ್ ಪ್ಲೇ ಅಂತಾರೆ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಸ್ಟೆಪ್ ನಲ್ಲಿ ನೀವು ಇದನ್ನ ಅರ್ಥ ಮಾಡಿಕೊಳ್ಳಿ. ಯಾವುದೇ ಒಂದು ಕನ್ವರ್ಸೇಷನ್ ಅಥವಾ ಮಾತುಕತೆ ನೀವು ಮಾತಾಡೋದಕ್ಕಿಂತ ಮುಂಚೆನೆ ಪ್ರಾರಂಭ ಆಗುತ್ತೆ. ಒಂದ್ ವೇಳೆ ನಿಮ್ಮ ಕನ್ವರ್ಸೇಷನ್ ವ್ಯರ್ಥ, ಬೋರಿಂಗ್, ಎಂಬ್ಯಾರಿಸಿಂಗ್, ಆಕ್ವರ್ಡ್ ಆಗಿರಬಾರ್ದು ಅಂತ ಅನ್ಕೊಂಡಿದ್ರೆ ಮಾತಾಡೋಕ್ಕೂ ಮುಂಚೆ ಈ 4 ರೂಲ್ಸ್ ಗಳನ್ನ ಫಾಲೋ ಮಾಡಿ. ಏಕೆಂದ್ರೆ ಈ 4 ರೂಲ್ಸ್ ಗಳನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ನೀವು ಕನ್ವರ್ಸೇಷನ್ ಅಲ್ಲಿ ಫೇಲ್ ಆಗೇ ಆಗ್ತೀರಾ. ಏನಾದ್ರೂ ಮಾತಾಡೋಕ್ಕೂ ಮುಂಚೆ ಈ 4 ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏಕೆಂದ್ರೆ ನೀವು ಯಾವಾಗ, ಹೇಗೆ, ಏನು ಮತ್ತೆ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅನ್ನೋದು ನಿಮ್ಗೆ ಮೊದಲೇ ಗೊತ್ತಿರಬೇಕು. ಮತ್ತೆ ಈ 4 ಸ್ಟೆಪ್ ಅದನ್ನೇ ಕಲಿಸುತ್ತೆ. ರೂಲ್ ನಂಬರ್ 1, ಪ್ರಾಕ್ಸಿಮಿಟಿ. ಯಾವ ವ್ಯಕ್ತಿ ಜೊತೆಗೆ ನೀವು ಕನ್ವರ್ಸೇಷನ್ ಪ್ರಾರಂಭ ಮಾಡಬೇಕು ಅಂತೀರಾ ಆ ವ್ಯಕ್ತಿ ನಿಮ್ಮ ಪ್ರಾಕ್ಸಿಮಿಟಿ ಝೋನ್ ಒಳಗೆ ಇರಬೇಕು. ಅಂದ್ರೆ ಆ ವ್ಯಕ್ತಿ ನಿಮ್ಮ ಹತ್ತಿರ ಇರಬೇಕು, ಜಾಸ್ತಿ ದೂರ ಅಲ್ಲ. ಅಂದ್ರೆ ಆತ ನಿಮ್ಮಿಂದ ಕೇವಲ 1-2 ಮೀಟರ್ ದೂರ ಅಷ್ಟೇ ಇರಬೇಕು. ರೂಲ್ ನಂಬರ್ 2, ಸಿಗ್ನಲ್ಸ್. ಉದಾಹರಣೆಗೆ ನೀವು ಎಲ್ಲಿಂದಲೂ ಹೋಗ್ತಾ ಇರ್ತೀರಾ, ಅಲ್ಲಿ ನಿಮಗೆ 2 ಜನ ಕಾಣಿಸ್ತಾರೆ. ಒಬ್ಬ ತನ್ನ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನೀವು ಮಾತಾಡಿಸುವ ಪ್ರಯತ್ನ ಪಟ್ರು ಮಾತಾಡ್ತಾ ಇಲ್ಲ. ಅಥವಾ ಇನ್ನೊಬ್ಬ ಆತನಿಗೆ ನೀವು ಮಾತಾಡಿಸುವ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದ್ರೆ ಎದುರಿನ ವ್ಯಕ್ತಿ ತನ್ನ ಕೈ ಕಾಲು ಕ್ಲೋಸ್ ಮಾಡಿ ಕುಳಿತಿದ್ದಾನೆ. ಆತ ತನ್ನ ದೇಹವನ್ನು ನೇರವಾಗಿ ಇಟ್ಟಿದ್ದಾನೆ, ತನ್ನ ದೇಹ ಮೂವ್ ಮಾಡ್ತಾ ಇಲ್ಲ. ನೀವು ಇಂತಹ ಜನರನ್ನ ಮಾತನಾಡಿಸುವುದನ್ನ ಅವಾಯ್ಡ್ ಮಾಡಬೇಕು. ಯಾರ ಬಾಡಿ ಲ್ಯಾಂಗ್ವೇಜ್ ಕ್ಲೋಸ್ ಆಗಿರುತ್ತೆ, ಅದೇ ಇನ್ನೊಬ್ಬ ಪದೇ ಪದೇ ತನ್ನ ಫೋನ್ ಚೆಕ್ ಮಾಡದೆ ಬೇರೆಯವರು ಓಡಾಡೋದು ನೋಡ್ತಾ ಇಲ್ಲ ಅಥವಾ ಆತನ ದೇಹ ಮೂವ್ ಮಾಡ್ತಾ ಇಲ್ಲ, ಆತನ ಕಾಲು ಆಚೆ ಕಡೆಗೆ ಪಾಯಿಂಟ್ ಮಾಡ್ತಾ ಇವೆ, ನೀವು ಅವರ ಕೈಗಳನ್ನ ನೋಡಬಹುದು, ಶೋಲ್ಡರ್ ರಿಲ್ಯಾಕ್ಸ್ ಆಗಿದೆ. ಇಂತಹ ವ್ಯಕ್ತಿ ಓಪನ್ ಬಾಡಿ ಲ್ಯಾಂಗ್ವೇಜ್, ಫ್ರೆಂಡ್ಲಿ ಸಿಗ್ನಲ್ ಶೋ ಮಾಡ್ತಾ ಇರುತ್ತೆ. ಇವರನ್ನ ಅಪ್ರೋಚ್ ಮಾಡುವುದು ಎಲ್ಲಕ್ಕಿಂತ ಬೆಸ್ಟ್ ಆಗಿರುತ್ತೆ. ರೂಲ್ ನಂಬರ್ 3, ಐ ಕಾಂಟ್ಯಾಕ್ಟ್. ನೋಡಿ, ನೀವು ಯಾರನ್ನಾದ್ರೂ ಡೈರೆಕ್ಟ್ಲಿ ಹೋಗಿ ಮಾತಾಡೋದಕ್ಕೂ ಮುಂಚೆ ಟ್ರೈ ಮಾಡಿ ಕೆಲವು ಮಿಲಿ ಸೆಕೆಂಡ್ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ಏಕೆಂದ್ರೆ ಒಂದು ರಿಸರ್ಚ್ ನಿಂದ ಗೊತ್ತಾಗಿದೆ ಐ ಕಾಂಟ್ಯಾಕ್ಟ್ ನಿಂದ ಆಕ್ಸಿಟೋನಿಕ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು 2 ಜನರ ಮಧ್ಯೆ ಟ್ರಸ್ಟ್ ಅಂದ್ರೆ ಭರವಸೆ ನಿರ್ಮಾಣ ಮಾಡುವ ಕೆಲಸ ಮಾಡುತ್ತೆ. ಇದನ್ನ ಮಾಡಲು ಎದುರಿನ ವ್ಯಕ್ತಿಗೆ ಗುರಾಯಿಸಬಾರದು, ಬದಲಾಗಿ ಮೇಕ್ ಶೋರ್ ಮಾಡಬೇಕು ನೀವು ಅವರಿಗೆ ನೋಡುವುದು. ರೂಲ್ ನಂಬರ್ 4, ಸ್ಮೈಲ್. ನಂತರ ನೀವು ಒಂದು ಸ್ಮೈಲ್ ಪಾಸ್ ಮಾಡಿದ್ರೆ ಸಾಕು. ಇದು ಆ ಕನ್ವರ್ಸೇಷನ್ ಸಲುವಾಗಿ ಒಂದು ವಾರ್ಮ್ ಟೋನ್ ಸೆಟ್ ಮಾಡುತ್ತೆ. ದೊಡ್ಡ ನಗು ಬೇಡ, ಕೇವಲ ಸಣ್ಣ ಮುಗುಳು ನಗೆ ಸಾಕು. ಈ ಪೂರ್ತಿ ಪ್ರೋಸೆಸ್ ಅನ್ನ ಪೀಪಲ್ಸ್ ಫೋರ್ ಪ್ಲೇ ಅಂತಾರೆ. ಒಂದ್ ವೇಳೆ ನೀವು ಈ 4 ಸ್ಟೇಜ್ ಗಳನ್ನ ಕಂಪ್ಲೀಟ್ ಮಾಡಿದ್ದಲ್ಲಿ ನೀವು ಏನು ಹೇಳದೆ ಎದುರಿನ ವ್ಯಕ್ತಿಗೆ ಹಾಗೆ ಇಂಪ್ರೆಸ್ ಮಾಡಿರ್ತೀರಾ. ನಂತರ ಬರುತ್ತೆ ನೆಕ್ಸ್ಟ್ ಸ್ಟೆಪ್. ಇದರಲ್ಲಿ ನೀವು ಮಾತಾಡಿ ಕನ್ವರ್ಸೇಷನ್ ಅನ್ನ ಓಪನ್ ಮಾಡಬಹುದು. ಮತ್ತೆ ನಿಮ್ಮ ಓಪನಿಂಗ್ ಲೈನ್ ಏನಿರಬೇಕು ಎಂದು ನೀವು ಯೋಚನೆ ಮಾಡ್ತಾ ಇದ್ರೆ ಅದು ನಿರ್ಧಾರ ಆಗುತ್ತೆ ನೀವು ಯಾವ ಸಿಚುವೇಶನ್ ನಲ್ಲಿ ಇದ್ದೀರಾ ಅನ್ನೋದು. ಆದ್ರೆ ನೀವು ಈ 2 ಓಪನರ್ಸ್ ಗಳಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಉಪಯೋಗಕ್ಕೆ ಬರುತ್ತೆ. ಅಥವಾ ನೀವು ಹಲೋ, ಹಾಯ್ ಮತ್ತೆ ತಮ್ಮ ಹೆಸರು ಹೇಳುವುದರಿಂದ ಪ್ರಾರಂಭ ಮಾಡ್ತೀರಾ, ಇಲ್ಲ ಎದುರಿನ ವ್ಯಕ್ತಿಯ ಹೆಸರು ಹೇಳುವುದರಿಂದ ಪ್ರಾರಂಭ ಆಗುತ್ತೆ. ಅದರ ಮುಂದೆ ಏನ್ ಮಾತಾಡಬೇಕು ಅನ್ನೋದು ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ಹಾಯ್, ಹೆಲೋ, ಹೆಸರು ಕೇಳಿದ ನಂತರ ಸಿಂಪ್ಲಿ ನೀವು ಎಲ್ಲಿಯವರು ಎಂದು ಕೇಳಬೇಕು. ಇದು ಎಲ್ಲಕ್ಕಿಂತ ಎಫೆಕ್ಟಿವ್ ಓಪನರ್ ಆಗಿದೆ. ಮತ್ತೆ ಇದರಿಂದ ಯಾವುದೇ ನೆಗೆಟಿವ್ ರೆಸ್ಪಾನ್ಸ್ ಬರೋದಿಲ್ಲ. ನೋಡಿ, ನಾವೆಲ್ಲರೂ ತುಂಬಾ ಡಿಫ್ರೆಂಟ್ ಆಗಿರ್ತೇವೆ. ಅದೇ ತರ ನೀವು ಒಬ್ಬ ವ್ಯಕ್ತಿಗೆ ಮೊದಲ ಬಾರಿಗೆ ಭೇಟಿ ಆದಾಗ ಮತ್ತೆ ಅವರ ಬಗ್ಗೆ ನಿಮಗೆ ಯಾವುದೇ ಮಾಹಿತಿ ಇಲ್ಲದೆ ಇದ್ದಾಗ ಅವರಿಗೆ ನೀವು ಎಲ್ಲಿಯವರು ಎಂದು ಕೇಳುವುದು ಅಥವಾ ಆ ಸಿಟಿ, ಆ ಏರಿಯಾ ಬಗ್ಗೆ ಕೇಳುವುದು ತಕ್ಷಣ ಅವರ ಅಟೆನ್ಷನ್ ಗ್ರ್ಯಾಪ್ ಮಾಡುತ್ತೆ. ಅವರ ಕೇವಲ ಒಂದು ಉತ್ತರದಿಂದ ನಿಮ್ಮ ಮಾತು ಮುಂದೆ ವರೆಸಲು ಅವರ ಬಗ್ಗೆ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ನಂತರ ಬರುತ್ತೆ ಟ್ರ್ಯಾಂಗುಲೇಷನ್. ಈ ಕಾನ್ಸೆಪ್ಟ್ ಅನ್ನ ಸ್ಟ್ರೇಂಜರ್ಸ್
ಮೀಟ್ ಸಲುವಾಗಿ ಕಿಯೋ ಸ್ಟಾರ್ಕ್ ಅವರು ಡೆವಲಪ್ ಮಾಡಿದ್ರು. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಕಡೆಗೆ ನೀವು ಇದ್ದೀರಾ, ಇನ್ನೊಂದು ಕಡೆಗೆ ಎದುರಿನ ವ್ಯಕ್ತಿ, ಮತ್ತೆ ಇನ್ನೊಂದು ಕಡೆಗೆ ಆ ವಸ್ತು. ಅದನ್ನ ನೀವಿಬ್ರು ನೋಟಿಸ್ ಮಾಡಿರ್ತೀರಾ, ಮತ್ತೆ ಅದರ ಬಗ್ಗೆ ಮಾತಾಡ್ತೀರಾ. ಒಂದು ಇವೆಂಟ್ ಅಥವಾ ಎನ್ವೈರ್ಮೆಂಟ್ ನಲ್ಲಿ ಅವರ ಅಕ್ಕಪಕ್ಕ ಇರುವುದರ ಬಗ್ಗೆ ಮಾತಾಡೋದು ಇದು ಜೆನ್ಯೂನ್ ಅಂತ ಅನಿಸಬೇಕು. ಉದಾಹರಣೆಗೆ ಒಂದು ಪ್ರೋಗ್ರಾಮ್ ನಲ್ಲಿ ಊಟದ ಬಗ್ಗೆ ಅಕ್ಕಪಕ್ಕದ ಜನರನ್ನ ಅಥವಾ ಎನ್ವೈರ್ಮೆಂಟ್ ಅನ್ನ ನೋಟಿಸ್ ಮಾಡಿ ಮಾತಾಡೋದು, ಇಲ್ಲ ಆ ವ್ಯಕ್ತಿ ಬಗ್ಗೆ ಮಾತಾಡೋದು, ಆತ ಏನಾದ್ರೂ ಡಿಫ್ರೆಂಟ್ ಅಥವಾ ಯೂನಿಕ್ ಡ್ರೆಸ್ ಹಾಕಿರುವುದರ ಬಗ್ಗೆ ಮಾತಾಡೋದು. ನೋಡಿ, ಇದೆಲ್ಲವೂ ಸಿಗ್ನಿಫಿಕೆಂಟ್ಲಿ ಪ್ರೂವನ್ ಆಗಿವೆ. ಯಾವಾಗ ನೀವು ಶೇರ್ಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀರಾ, ಆಗ ಎದುರಿನ ವ್ಯಕ್ತಿ ನಿಮ್ಮ ಜೊತೆಗೆ ಜಾಸ್ತಿ ಕನೆಕ್ಟ್ ಆಗ್ತಾನೆ. ಉದಾಹರಣೆಗೆ, ನೀವು ಒಂದು ರೆಸ್ಟೋರೆಂಟ್ ನಲ್ಲಿ ಹೋಗಿರ್ತೀರಾ ಅನ್ಕೊಳ್ಳಿ. ಅಲ್ಲಿ ಒಬ್ಬ ವ್ಯಕ್ತಿ ಆರ್ಡರ್ ಪ್ಲೇಸ್ ಮಾಡಲು ಮೆನು ಚೆಕ್ಔಟ್ ಮಾಡ್ತಾ ಇರ್ತಾನೆ. ಅಲ್ಲಿ ನೀವು ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ ಅರ್ಥ ಮಾಡಿಕೊಳ್ಳಬಹುದು ಆತ ಫ್ರೆಂಡ್ಲಿ ಸಿಗ್ನಲ್ ಶೋ ಮಾಡ್ತಾ ಇದ್ದಾನ ಅಥವಾ ಇಲ್ಲ ಅನ್ನೋದು. ಅದಕ್ಕೆ ಓಪನಿಂಗ್ ಸಲುವಾಗಿ ನೀವು ಈ ತರ ಹೇಳ್ಬಹುದು, ಬ್ರೋ ನಿಮ್ಗೇನಾದ್ರೂ ಅರ್ಥ ಆಗ್ತಾ ಇದೆನಾ, ಏನ್ ಆರ್ಡರ್ ಮಾಡ್ಬೇಕು ಅನ್ನೋದು ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ, ನನಗೇನಾದ್ರೂ ಹೆಲ್ಪ್ ಮಾಡಬಹುದಾ, ಅಥವಾ ಇಲ್ಲಿ ಏನು ಸ್ಪೆಷಲ್ ಇದೆ, ಆಕ್ಚುಲಿ ಇಲ್ಲಿ ನಂದು ಫಸ್ಟ್ ಟೈಮ್ ಇದೆ, ಏನ್ ಬೇಕು ಅದನ್ನ ಆರ್ಡರ್ ಮಾಡಿ ಹಣ ವ್ಯರ್ಥ ಮಾಡಬಾರ್ದು ಅನ್ಕೊಳ್ತಾ ಇದ್ದೀನಿ. ಆಗ ಎದುರಿನ ವ್ಯಕ್ತಿ ಹೇಳ್ತಾನೆ, ಹೌದಾ ನೀನು ಇಲ್ಲಿ ಮೊದಲನೇ ಸಲ ಬಂದಿರೋದಾ, ಅಂದ ಹಾಗೆ ನಾನು ಹೊಸ ಜಾಗಕ್ಕೆ ಹೋದಾಗ ದೋಸೆ ಟ್ರೈ ಮಾಡ್ತೀನಿ ಅಂತಾರೆ. ಈ ತರ ಮಾತಾಡ್ತಾ ನ್ಯಾಚುರಲಿ ಕನ್ವರ್ಜೇಷನ್ ಮುಂದೆ ವರಿಸಿ. ಈಗ ನೀವು ಮಾತನ್ನ ಪ್ರಾರಂಭ ಮಾಡಿದ್ದೀರಾ, ಮತ್ತೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನೀವು ಕನ್ವರ್ಜೇಷನ್ ಸ್ಪಾರ್ಕ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಈ ತರ ಹೇಳಲಾಗುತ್ತೆ, ಡೋಂಟ್ ಬಿ ಇಂಟ್ರೆಸ್ಟಿಂಗ್, ಬಿ ಇಂಟ್ರೆಸ್ಟೆಡ್. ಅಂದ್ರೆ ನೀವು ಮಾತುಗಳನ್ನ ಸರಿಯಾಗಿ ಕೇಳಬೇಕು ಮತ್ತೆ ಇಂಟ್ರೆಸ್ಟ್ ಶೋ ಮಾಡಬೇಕು. ಹಾಗೂ ಎದುರಿನ ವ್ಯಕ್ತಿ ಕೂಡ ನಿಮ್ಮ ಮಾತಿನಲ್ಲಿ ಇಂಟ್ರೆಸ್ಟೆಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಕನ್ವರ್ಜೇಷನ್ ಸ್ಪಾರ್ಕ್ಸ್ ಆ ಎಲಿಮೆಂಟ್ಸ್ ಆಗಿರುತ್ತೆ, ಅವು ಎದುರಿನ ವ್ಯಕ್ತಿಗೆ ನಿಮ್ಮ ಮಾತಿನಲ್ಲಿ ಇಂಟ್ರೆಸ್ಟೆಡ್ ಆಗಿಡುತ್ತೆ. ನಿಮ್ಮ ಮಾತು ಕೇಳಿ ಎದುರಿನ ವ್ಯಕ್ತಿ ಕ್ಯೂರಿಯಸ್ ಆಗ್ತಾನೆ. ಅವರ ಒಳಗಿನ ರಿಯಾಕ್ಷನ್ಸ್ ಬರ್ತಾ ಇದ್ರೆ, ಆತ ನಿಮಗೆ ಅನೇಕ ನಾನ್ ವರ್ಬಲ್ ಯೂಸ್ ನೀಡ್ತಾ ಇದ್ರೆ ಅರ್ಥ ಮಾಡಿಕೊಳ್ಳಿ, ಆತ ನಿಮ್ಮ ಮಾತಿನಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದಾನೆ. ಉದಾಹರಣೆಗೆ, ಐಬ್ರೋ ಉಜ್ಜೋದು, ಅಥವಾ ನಿಮ್ಮ ಮಾತು ಕೇಳಿ ಎದುರಿನ ವ್ಯಕ್ತಿಯ ಐಬ್ರೋ ರೇಸ್ ಆಗುತ್ತೆ. ಮತ್ತೆ ಕೆಲವೊಂದು ಇಂತಹ ರಿಯಾಕ್ಷನ್ಸ್ ಬರುತ್ತೆ, ಓ ಹೌದಾ, ನಿಜನಾ, ದ್ಯಾಟ್ಸ್ ಗ್ರೇಟ್. ಅದಕ್ಕೆ ನೀವು ಇಂತಹ ಟಾಪಿಕ್ಸ್, ಸ್ಟೋರೀಸ್ ಅಥವಾ ಎಲಿಮೆಂಟ್ಸ್ ಗಳನ್ನ ಉಪಯೋಗ ಮಾಡಬೇಕು. ಅವು ನಿಮ್ಮ ಕನ್ವರ್ಜೇಷನ್ ಸ್ಪಾರ್ಕ್ಸ್ ನ ಕೆಲಸ ಮಾಡಬೇಕು. ಏಕೆಂದ್ರೆ ನೀವು ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲು ನೀವು ಈ ಟ್ರಿಕ್ಸ್ ಗಳನ್ನ ಉಪಯೋಗ ಮಾಡಬಹುದು. ಪಿಂಗ್ ಪಾಂಗ್ ಮೆಥಡ್ ನಿಮಗೆ ಗೊತ್ತಿರಬೇಕು, ಇದೊಂದು ಕನ್ವರ್ಜೇಷನ್ ಆದರೆ ಇಂಟರ್ವ್ಯೂ ಅಲ್ಲ ಅನ್ನೋದು. ಅದಕ್ಕೆ ನೀವು ಎದುರಿನ ವ್ಯಕ್ತಿಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳಬಾರ್ದು, ಮತ್ತೆ ನಿಮಗೆ ಏನೆಲ್ಲ ಗೊತ್ತಿದೆ ಅದನ್ನ ಹೇಳುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಪಿಂಗ್ ಪಾಂಗ್ ಮೆಥಡ್ ಈ ತರ ಕೆಲಸ ಮಾಡುತ್ತೆ. ನೀವು ಎದುರಿನ ವ್ಯಕ್ತಿಗೆ ಪ್ರಶ್ನೆ ಕೇಳ್ತೀರಾ, ಆತ ಆನ್ಸರ್ ಮಾಡ್ತಾನೆ, ನೀವು ಆ ಆನ್ಸರ್ಗೆ ಸಂಬಂಧಪಟ್ಟ ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ತೀರಾ. ಇದೊಂದು ಲೂಪ್ ಕ್ರಿಯೇಟ್ ಮಾಡುತ್ತೆ ಮತ್ತೆ ಮಾತುಗಳು ತಾನಾಗಿಯೇ ಮುಂದೆ ಸಾಗಲು ಪ್ರಾರಂಭ ಮಾಡುತ್ತೆ. ಉದಾಹರಣೆಗೆ, ಪ್ರಶ್ನೆ, ನೀವು ಎಲ್ಲಿಯವರು, ಉತ್ತರ, ಬೆಂಗಳೂರು, ಶೇರ್ ವಾಟ್ ಯು ನೋ. ನಾನು ಕೇಳ್ಪಟ್ಟೆ ಬೆಂಗಳೂರಲ್ಲಿ ವೆದರ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಈ ಮಾತಿನ ಮೇಲೆ ಎದುರಿನ ವ್ಯಕ್ತಿ ಅಗ್ರಿ ಅಥವಾ ಡಿಸ್ಅಗ್ರಿ ಮಾಡ್ತಾನೆ, ಅಥವಾ ನಿಮ್ಮ ನಾಲೆಜ್ಗೆ ಸಪೋರ್ಟ್ ಮಾಡ್ತಾನೆ. ಈ ಎರಡು ಪರಿಸ್ಥಿತಿಯಲ್ಲಿ ನಿಮ್ಮ ಕನ್ವರ್ಜೇಷನ್ ಮುಂದೆ ವರಿತಾ ಹೋಗುತ್ತೆ. ನೀವು ತಕ್ಷಣ ಬೇರೊಂದು ಪ್ರಶ್ನೆ ಕೇಳಬೇಡಿ. ಯಾವುದರ ಬಗ್ಗೆ ಎದುರಿನ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಿ, ಅಥವಾ ಅದಕ್ಕೆ ಸಂಬಂಧಪಟ್ಟ ಮಾತುಗಳನ್ನೇ ಮಾತಾಡಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅವರಿಗೆ ಹೇಳಿ, ಮತ್ತೆ ನಿಧಾನವಾಗಿ ಆ ಕನ್ವರ್ಜೇಷನ್ ಅನ್ನ ಬೇರೆ ಒಂದು ಟಾಪಿಕ್ ಮೇಲೆ ತಗೊಂಡು ಹೋಗಿ. ಒಂದೇ ವಿಷಯದ ಬಗ್ಗೆ ಮಾತಾಡಿ ಎದುರಿನ ವ್ಯಕ್ತಿಗೆ ಬೋರ್ ಆಗುವಂತೆ ಮಾಡಬೇಡಿ. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು ಒಬ್ಬರೇ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಬದಲಾಗಿ ಎದುರಿನ ವ್ಯಕ್ತಿ ಕೂಡ ಪ್ರಶ್ನೆಗಳನ್ನ ಕೇಳಲು ಕ್ಯೂರಿಯಸ್ ಆಗಿರ್ತಾರೆ. ನಂತರ ಬರುತ್ತೆ ಸ್ಪ್ರಿಂಕಲ್ ಆ ಲಿಟಲ್ ಹ್ಯೂಮರ್. ಅಂದ ಹಾಗೆ ನೀವು ಯಾವುದೇ ಸಿಚುವೇಶನ್ ನಲ್ಲಿ ಇರಿ, ಒಂದ್ ವೇಳೆ ನೀವು ಎದುರಿನ ವ್ಯಕ್ತಿಗೆ ನಗಿಸುವವರು ಆಗಿದ್ರೆ ಆ ವ್ಯಕ್ತಿ ನಿಮ್ಮ ಜೊತೆಗೆ ನಡೆದ ಕನ್ವರ್ಜೇಷನ್ ಅನ್ನ ನೆನಪಿನಲ್ಲಿ ಇಟ್ಟಿರ್ತಾನೆ, ಮತ್ತೆ ಅವರು ನಿಮ್ಮನ್ನ ತಮ್ಮ ಮೈಂಡ್ ಒಳಗೆ ಇಟ್ಟುಕೊಂಡು ಇರ್ತಾರೆ. ಅವರು ನಿಮ್ಮನ್ನ ಒಬ್ಬ ಇಂಟೆಲಿಜೆಂಟ್ ಮತ್ತೆ ಕೂಲ್ ಪರ್ಸನ್ ಅನ್ಕೊಳ್ತಾರೆ. ಮೊದಲ ಕನ್ವರ್ಜೇಷನ್ ಅಲ್ಲಿ ಡೀಪ್ ಮಾತುಗಳನ್ನ ಮಾತಾಡೋದಿಲ್ಲ, ಏಕೆಂದ್ರೆ ಯಾವಾಗ ನೀವು ಸ್ಮೈಲ್ ಮಾಡ್ತೀರಾ ಆಗ ನಿಮ್ಮ ಮೈಂಡ್ ಒಳಗೆ ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಇದೊಂದು ಸ್ಟ್ರೆಸ್ ಕಿಲ್ಲಿಂಗ್ ಹಾರ್ಮೋನ್ ಆಗಿದೆ. ಮತ್ತೆ ನಿಮ್ಮ ಸಲುವಾಗಿ ಒಬ್ಬ ವ್ಯಕ್ತಿ ಖುಷಿಯಾಗಿ ಇರ್ತಾನೆ ಅಂದ್ರೆ ಆ ಮೊಮೆಂಟ್ ಎಲ್ಲರ ಸಲುವಾಗಿ ಮೆಮೊರೇಬಲ್ ಆಗಿರುತ್ತೆ. ಮತ್ತೆ ಒಬ್ಬ ವ್ಯಕ್ತಿ ಜೊತೆಗೆ ನೀವು ಮೊದಲ ಬಾರಿಗೆ ಮಾತಾಡ್ತಾ ಇದ್ದಾಗ ಅವರು ಕೂಡ ರೆಸ್ಟ್ ಆಗಬಾರ್ದು, ಏಕೆಂದ್ರೆ ಈ ಕ್ಷಣ ಅವರಿಗಾಗಿ ಹೊಸದಾಗಿ ಇರುತ್ತೆ. ಇದೇ ಸಿಚುವೇಶನ್ ಅನ್ನ ಲಿಟನ್ ಅಪ್ ಮಾಡಲು
ನೀವು ನ್ಯಾಚುರಲ್ ಹ್ಯೂಮರ್ನ ಉಪಯೋಗ ಮಾಡಬಹುದು, ಆದರೆ ನೀವು ಇದನ್ನ ಅತಿಯಾಗಿ ಮಾಡಬಾರ್ದು. ಎದುರಿನ ವ್ಯಕ್ತಿಗೆ ನಗಲು ಫೋರ್ಸ್ ಮಾಡಬಾರ್ದು. ನೆನಪಿರ್ಲಿ, ನೀವು ಒಬ್ಬ ಇಂಟ್ರೆಸ್ಟಿಂಗ್ ಪರ್ಸನ್ ಆಗ್ಬೇಕು, ಆದರೆ ಜೋಕರ್ ಅಲ್ಲ. ಎಲ್ಲಿ ನಗುವ ಅವಶ್ಯಕತೆ ಇರುತ್ತೆ ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಏನಾದ್ರೂ ಫನ್ನಿ ಮಾತು ಮಾತಾಡಬೇಕು. ಅದು ಎದುರಿನ ವ್ಯಕ್ತಿಯ ಮುಖದ ಮೇಲೆ ಸ್ಮೈಲ್ ತಗೊಂಡು ಬರಬೇಕು. ಸ್ಟೆಪ್ ನಂಬರ್ 5, ಡೋಂಟ್ ಬಿ ಅ ಪೀಪಲ್ ಪ್ಲೀಸರ್. ನೋಡಿ, ಜನರಿಗೆ ಪೀಪಲ್ ಪ್ಲೀಸಿಂಗ್ ಹೇಳುವ ಜನ ಇಷ್ಟ ಆಗೋದಿಲ್ಲ. ಒಂದ್ ವೇಳೆ ನೀವು ಅವರಿಗೆ ಇಂಪ್ರೆಸ್ ಮಾಡಲು ಅವರು ಹೇಳಿದ್ದಕ್ಕೆಲ್ಲ ಹೌದು ಅನ್ಕೊಂಡು ಅಗ್ರಿ ಮಾಡ್ತಾ ಇದ್ರೆ ಈ ಕಾಂಬಿನೇಷನ್ ಬೋರಿಂಗ್ ಕನ್ವರ್ಜೇಷನ್ ಆಗಿ ಉಳಿದುಕೊಳ್ಳುತ್ತೆ. ಅದಕ್ಕೆ ಬೇರೆಯವರೊಂದಿಗೆ ಮಾತಾಡುವಾಗ ನಿಮ್ಮ ರಿಯಲ್ ಪರ್ಸನಾಲಿಟಿಯನ್ನ ಬಚ್ಚಿಡಬಾರ್ದು, ಏಕೆಂದ್ರೆ ಇದು ನಿಮ್ಗೆ ಒಬ್ಬ ವೀಕ್ ಮತ್ತೆ ಲೋ ಕಾನ್ಫಿಡೆನ್ಸ್ ಉಳ್ಳ ವ್ಯಕ್ತಿಯಾಗಿ ತೋರಿಸುತ್ತೆ. ಒಂದ್ ವೇಳೆ ನಿಮ್ಗೆ ಮಳೆ ಇಷ್ಟ ಇಲ್ಲ ಅಂದ್ರೆ ಎದುರಿನ ವ್ಯಕ್ತಿ ಮಳೆಯನ್ನ ಅದೆಷ್ಟೇ ರೊಮ್ಯಾಂಟಿಸೈಸ್ ಮಾಡ್ಲಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಆದರೆ ಅವರಿಗೆ ಇಂಪ್ರೆಸ್ ಮಾಡಲು ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ, ಮತ್ತೆ ವಾದ ವಿವಾದ ಮಾಡುವ ಅವಶ್ಯಕತೆಯೂ ಇಲ್ಲ. ಕೇವಲ ನಿಮ್ಮ ಒಪಿನಿಯನ್ ಹೇಳಿ ಅಂಡ್ ಸ್ಮೈಲ್ ಮಾಡಿ. ಒಂದ್ ವೇಳೆ ನೀವು ಅವರ ಪ್ರತಿಯೊಂದು ವಿಷಯದಿಂದ ಅಗ್ರಿ ಮಾಡ್ತಾ ಇದ್ರೆ ಅದು ಎದುರಿನ ವ್ಯಕ್ತಿಗೆ ಇಷ್ಟ ಇಲ್ಲದೇ ಇದ್ದಾಗ ಆತ ನಿಮಗೆ ಬೋರಿಂಗ್ ಮತ್ತೆ ಪೀಪಲ್ ಪ್ಲೀಸಿಂಗ್ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ನೀವು ರಿಯಲ್ ಮತ್ತೆ ನ್ಯಾಚುರಲ್ ಆಗಿರುವ ಪ್ರಯತ್ನ ಮಾಡಬೇಕು, ಏಕೆಂದ್ರೆ ಜನ ಮೂರ್ಖರಲ್ಲ, ಅವರು ಫೇಕ್ನೆಸ್ ಅನ್ನ ಆದಷ್ಟು ಬೇಗ ಗುರುತಿಸ್ತಾರೆ. ಸಿಂಪಲ್, ನೀವು ಎದುರಿನ ವ್ಯಕ್ತಿಯ ವ್ಯೂ ಪಾಯಿಂಟ್ನಿಂದ ಅಗ್ರಿ ಮಾಡಲಿಲ್ಲ ಅಂದ್ರೆ ವಿತ್ ರೆಸ್ಪೆಕ್ಟ್ ಡಿಸ್ಅಗ್ರಿ ಮಾಡಬೇಕು. ಇದು ಕನ್ವರ್ಜೇಷನ್ ಅನ್ನ ರಿಸ್ಕಿ ಅನ್ನಾಗಿ ಮಾಡುತ್ತೆ, ನೋ ಡೌಟ್. ಆದರೆ ರಿಸ್ಕಿ ಕನ್ವರ್ಜೇಷನ್ಗಳೇ ಜನರಿಗೆ ನೆನಪಿನಲ್ಲಿ ಇರುತ್ತೆ, ನಾರ್ಮಲ್ ಕನ್ವರ್ಜೇಷನ್ ನಿಂದ ಅಲ್ಲ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.